ಫಸ್ಟ್ ಕನ್ನಡದ ಇದು ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಜೀವನ ಅಂದ್ರೇನೆ ಅನ್ಸರ್ಟೈನ್, ಆದರೆ ಆ ಅನಿಶ್ಚಿತೆ ಅನ್ನೋದು ನಮ್ಮ ಕೈ ಮೀರಿ ಹೋದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ ಜೈಲಿಗೆ ಹೋಗ್ತಾನೆ. ಅವನು ಅಪರಾಧಿನ ಅಥವಾ ನಿರಪರಾಧಿನ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ, ಕೋರ್ಟ್ ಇನ್ನೂ ಡಿಸೈಡೇ ಮಾಡಿಲ್ಲ. ಬಟ್ ಆತ ಜೈಲಿಂದ ಹೊರಗಡೆ ಬರೋದು ಜೀವಂತವಾಗಿ ಅಲ್ಲ, ಬದಲಾಗಿ ಹೆಣವಾಗಿ. ಇವತ್ತು ನಾವು ಮಾತಾಡ್ತಾ ಇರೋದು ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ರೀಸೆಂಟಾಗಿ ನಡೆದ ಒಂದು ಸಾವಿನ ಬಗ್ಗೆ. ಸತ್ತಿರೋದು ಒಬ್ಬ ಅಂಡರ್ ಟ್ರಯಲ್ ಕೈದಿ, ಹೆಸರು ಸಾದಿಕ್ ಬಾಷಾ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದ ಈ ವ್ಯಕ್ತಿ ಈಗ ಬದುಕಿಲ್ಲ. ಫ್ಯಾಮಿಲಿಯವರು ಹೇಳ್ತಾ ಇರೋದು ಒಂದೇ ಮಾತು, ಇದು ನ್ಯಾಚುರಲ್ ಡೆತ್ ಅಲ್ಲ, ಇದು ಜೈಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆದ ಸಾವು ಅಂತ. ಸೊ ನಿಜವಾಗ್ಲೂ ಏನಾಯಿತು? ಯಾರು ಈ ಸಾದಿಕ್ ಬಾಷಾ? ಈತನ ಹಿನ್ನೆಲೆ ಏನು? ಒಬ್ಬ ಟೇಲರ್ ಕೆಲಸ ಮಾಡ್ತಾ ಇದ್ದವನು ಮೋಸ್ಟ್ ವಾಂಟೆಡ್ ಪಟ್ಟಿಗೆ ಸೇರಿದ್ದು ಹೇಗೆ? NIA ಇವರನ್ನು ಅರೆಸ್ಟ್ ಮಾಡಿದ್ದು ಯಾಕೆ? ಅಂತಿಮವಾಗಿ ಈ ಸಾವಿನ ಹಿಂದೆ ಇರೋ ರಹಸ್ಯ ಏನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ಲೆಟ್ಸ್ ನೋ ದಿ ಪರ್ಸನ್. ಕ್ರೈಮ್ ಫೈಲ್ ಓಪನ್ ಮಾಡೋಕ್ಕೂ ಮುಂಚೆ ಸಾದಿಕ್ ಬಾಷಾ ಅನ್ನೋ ವ್ಯಕ್ತಿ ಯಾರು ಅಂತ ನೋಡೋಣ. ಸಾದಿಕ್ ಬಾಷಾ ಮೂಲತಃ ತಮಿಳುನಾಡಿನವನು, ಬಟ್ ಕಳೆದ ಕೆಲವು ವರ್ಷಗಳಿಂದ ಬೆಂಗಳೂರನ್ನೇ ತಮ್ಮ ಕರ್ಮಭೂಮಿ ಮಾಡ್ಕೊಂಡಿರ್ತಾನೆ. ವೃತ್ತಿಯಲ್ಲಿ ಇವನೊಬ್ಬ ಟೈಲರು, ಅಂದರೆ ಬಟ್ಟೆ ಹೊಲಿಯುವ ಕೆಲಸ ಮಾಡ್ತಾ ಇರ್ತಾನೆ. ಲೈಫ್ ತುಂಬ ಸಿಂಪಲ್ ಆಗಿತ್ತು ಅನಿಸುತ್ತೆ. ಹೆಂಡತಿ ಫರ್ವಿನು ಮತ್ತು 4 ಜನ ಮಕ್ಕಳು. ವಿಧಿಯಾಟ ಹೇಗಿತ್ತಂದರೆ ಕಳೆದ 6 ವರ್ಷಗಳಿಂದ ಇವನು ಜೈಲಿನಲ್ಲೇ ಇದ್ದಾನೆ. ಎಷ್ಟು ದುರಂತ ಅಂದರೆ ಜೈಲಿನಲ್ಲಿ ಇವನು ಇದ್ದಾಗಲೇ ಮಗಳ ಮದುವೆ ಕೂಡ ನಡೆಯುತ್ತೆ. ಒಬ್ಬ ತಂದೆಗೆ ಮಗಳ ಮದುವೆ ಅನ್ನೋದು ಎಷ್ಟು ದೊಡ್ಡ ಕನಸಲ್ವಾ? ಕಣ್ಣಾರೆ ನಿಂತು ಮದುವೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಸಾದಿಕ್ ಬಾಷಾಗೆ ಆ ಭಾಗ್ಯ ಸಿಗಲೇ ಇಲ್ಲ. ಜೈಲಿನ ಗೋಡೆಗಳ ಮಧ್ಯೆ ಕೂತು ಮಗಳ ಮದುವೆ ನಡೆಯೋದನ್ನು ನೆನಪಿಸ್ಕೊಳ್ತಾ ಇದ್ರು ಅನ್ನೋದು ಅವರ ಫ್ಯಾಮಿಲಿ ಮಾತು. ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಮನುಷ್ಯ ಅರೆಸ್ಟ್ ಆದ ತಕ್ಷಣ ಅವನ ಪರ್ಸ್ನಲ್ ಲೈಫು ಎಂಡ್ ಆಗೋದಿಲ್ಲ, ಅವನಿಗೆ ಎಮೋಷನ್ಸ್ ಇರುತ್ತೆ. ಸಾದಿಕ್ ಬಾಷಾ ಮೇಲಿರೋ ಆರೋಪಗಳು ಏನೇ ಇರಲಿ, ಅದನ್ನು ನಾವು ಮುಂದೆ ಡಿಸ್ಕಸ್ ಮಾಡೋಣ. ಆ್ಯಸ್ ಅ ಹ್ಯೂಮನ್ 6 ವರ್ಷಗಳ ಕಾಲ ಜಾಮೀನು ಸಿಗದೆ ಮಗಳ ಮದುವೆಗೂ ಹೋಗ್ಲಾಗದೆ ಒದ್ದಾಡಿರೋದು ಖಂಡಿತವಾಗ್ಲೂ ಒಂದು ಪೇನ್ಫುಲ್ ಜರ್ನಿ. ಈಗ ಮೇನ್ ಮ್ಯಾಟರ್ಗೆ ಬರೋಣ. ಒಬ್ಬ ಟೈಲರ್ ಆಗಿದ್ದ ಸಾದಿಕ್ ಬಾಷಾ ಜೈಲಿಗೆ ಹೋಗಿದ್ದು ಯಾಕೆ? ವಾಟ್ ವಾಸ್ ದ ಅಕ್ಯುಸೇಷನ್ ಅಂತ ನೋಡೋದಾದರೆ 2020ರಲ್ಲಿ ಸಾದಿಕ್ ಬಾಷಾ ಮೇಲೆ ಬಂದಿದ್ದ ಆರೋಪ ಚಿಕ್ಕದೇನಾಗಿರಲಿಲ್ಲ. ಈ ವಾಸ್ ಅರೆಸ್ಟೆಡ್ ಆಸ್ ಅ ಸಸ್ಪೆಕ್ಟೆಡ್ ಟೆರರಿಸ್ಟ್. ಶಂಕಿತ ಭಯೋತ್ಪಾದಕ ಅನ್ನೋ ಅನೆಪಟ್ಟಿ ಇವ್ರ ಮೇಲೆ ಬಿತ್ತು. ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಸಾದಿಕ್ ಬಾಷಾ ಹಲ್ಲಿಂದ್ ಅನ್ನೋ ಒಂದು ಟ್ರಸ್ಟ್ನಲ್ಲಿ ಮೆಂಬರ್ ಆಗಿದ್ದ. ಈ ಟ್ರಸ್ಟ್ ಹೆಸರಲ್ಲಿ ಏನು ನಡೀತಿತ್ತು ಅನ್ನೋದೇ ಕೇಸ್ನ ಟರ್ನಿಂಗ್ ಪಾಯಿಂಟು. 2020ರಲ್ಲಿ ನಮ್ಮ CCB ಪೊಲೀಸರು ಮತ್ತು ಮಡಿವಾಳ ಉಪವಿಭಾಗದ ಅಂದಿನ ACP ಸುಧೀರ್ ಹೆಗಡೆ ನೇತೃತ್ವದಲ್ಲಿ ಒಂದು ಆಪರೇಷನ್ ನಡೆಯುತ್ತೆ. ಆಗ ಸಾದಿಕ್ ಬಾಷಾ ಸೇರಿದಂಗೆ ಸುಮಾರು 16 ಜನರ ಮೇಲೆ ಒಂದು ಗಂಭೀರ ಆರೋಪ ಬರುತ್ತೆ. ಅದೇನೆಂದರೆ ಇವರು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಐಸಿಸ್ ಐಡಿಯಾಲಜಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ರು, ಯುವಕರನ್ನ ರಾಂಗ್ ರೂಟ್ಗೆ ಎಳಿತಾ ಇದ್ರು ಅನ್ನೋದು. ಅಷ್ಟೇ ಅಲ್ಲ, ಬೆಂಗಳೂರಿನ ಸದ್ಗುಂಟೆಪಾಳ್ಯದ ಒಂದು ಮನೆಯಲ್ಲಿ ಇವರು ವಿಧ್ವಂಸಕ ಕೃತ್ಯ ನಡೆಸೋದಿಕ್ಕೆ, ಅಂದರೆ ಬಾಂಬ್ ಬ್ಲಾಸ್ಟ್ ಅಥವಾ ಅಂತಹದೇನೋ ಒಂದು ದೊಡ್ಡ ಅನಾಹುತ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಅನ್ನೋದು ಪೊಲೀಸರ ವರ್ಷನ್ನು. ಮೊದಲು ಲೋಕಲ್ ಪೊಲೀಸ್ ಸ್ಟೇಷನ್ ಅಂದರೆ ಸದ್ಗುಂಟೆಪಾಳ್ಯ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಬಟ್ ಮ್ಯಾಟರ್ ಸೀರಿಯಸ್ ಇದ್ದಿದ್ದರಿಂದ ಈ ಕೇಸು NIA ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ಇದೆ. ಸಾದಿಕ್ ಬಾಷಾಗೆ ಇದು ಫಸ್ಟ್ ಕೇಸ್ ಅಲ್ಲ. 2013ರಲ್ಲಿ ತಮಿಳುನಾಡಿನಲ್ಲಿ ಸುರೇಶ್ ಕುಮಾರ್ ಅನ್ನೋರ ಮರ್ಡರ್ ಕೇಸ್ನಲ್ಲಿ ಕೂಡ ಇವರು ಆರೋಪಿ ಆಗಿದ್ರು. ಆಗಲೂ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಆಮೇಲೆ ರಿಲೀಸ್ ಆಗಿದ್ರು. ಪೊಲೀಸರ ಥಿಯರಿ ಪ್ರಕಾರ ದಕ್ಷಿಣ ಭಾರತದಲ್ಲಿ ಐಸಿಸ್ ಐಡಿಯಾಲಜಿ ಹರಡೋ ಜವಾಬ್ದಾರಿ ಮೆಹಬೂಬ್ ಬಾಷಾ ಅನ್ನೋನಿಗೆ ಸಿಕ್ಕಿತ್ತಂತೆ. ಆ ಮೆಹಬೂಬ್ ಬಾಷಾಗೆ ಡೆಲ್ಲಿಯಲ್ಲಿದ್ದ ಖ್ವಾಜಾ ಮೊಯಿನುದ್ದೀನ್ ಅನ್ನೋ ವ್ಯಕ್ತಿಯನ್ನು ಪರಿಚಯ ಮಾಡಿದ್ದೆ ಈ ಸಾದಿಕ್ ಬಾಷಾ ಅಂತೆ. ಸೊ ನೀವು ಗಮನಿಸ್ತಾ ಇದ್ದೀರಾ ಲಿಂಕ್ಸ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಯಿತು. ಇದೆಲ್ಲ ಪೊಲೀಸರು ಮತ್ತು NIA ಚಾರ್ಜ್ ಶೀಟ್ನಲ್ಲಿರೋ ಆರೋಪಗಳು. ನೆನಪಿರಲಿ, ಇವು ಆರೋಪಗಳೇ ಹೊರತು ಇವತ್ತಿನವರೆಗೂ ಕೋರ್ಟ್ನಲ್ಲಿ ಇವರು ಅಪರಾಧಿ ಅಂತ ಸಾಬೀತಾಗಿಲ್ಲ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಈಗ ವರ್ತಮಾನಕ್ಕೆ ಬರೋಣ. ಕಳೆದ 6 ವರ್ಷಗಳಿಂದ ಸಾದಿಕ್ ಜೈಲಲ್ಲೇ ಇದ್ದರು. ವಿಚಾರಣೆ ನಡೀತಾ ಇತ್ತು. ಆದರೆ ಅವರ ಹೆಲ್ತ್ ಕಂಡೀಷನ್ ಏನಾಗಿತ್ತು? ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇರೋ ಪ್ರಕಾರ ಸಾದಿಕ್ ಬಾಷಾ ಫುಲ್ ಫಿಟ್ ಆ್ಯಂಡ್ ಫೈನ್ ಅನ್ನೋ ರೀತಿ ಏನಿರಲಿಲ್ಲ. ಅವನ ಬಾಡಿ ಒಂದು ರೀತಿ ರೋಗಗಳ ಗೂಡಾಗಿತ್ತು. ಹೈ BP, ಶುಗರು,
ಹೈಪೋಥೈರಾಯ್ಡಿಸಮ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಹೊರಗಡೆ ಇದ್ದರೆ ನಾವೇನು ಮಾಡ್ತೀವಿ, ಬೆಸ್ಟ್ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟನ್ನು ತೊಗೊಳ್ತೀವಿ. ಆದರೆ ಜೈಲಿನಲ್ಲಿ ಅಲ್ಲಿನ ನಿಯಮಗಳೇ ಬೇರೆ ಇದ್ದಾವೆ. ಕುಟುಂಬಸ್ಥರು ಎಸ್ಪೆಷಲಿ ಸಾದಿಕ್ ಅವರ ಪತ್ನಿ ಫರ್ವೀನ್ ಮಾಡ್ತಾ ಇರೋ ಗಂಭೀರ ಆರೋಪ ಏನಂದರೆ, ನನ್ನ ಗಂಡನಿಗೆ ಜೈಲಿನ ಮೆಡಿಕಲ್ ಆಫೀಸರ್ಗಳು ಸರಿಯಾದ ಟ್ರೀಟ್ಮೆಂಟನ್ನು ಕೊಟ್ಟಿಲ್ಲ, ಅವ್ರದ್ದು ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಅಂತ ಆರೋಪ ಮಾಡಿದ್ದಾರೆ. ಒಬ್ಬ ಪೇಷಂಟ್ಗೆ ಎಮರ್ಜೆನ್ಸಿ ಇದ್ದಾಗ ಸಿಗಬೇಕಾದ ಕೇರ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಅದೇ ಇವತ್ತು ಆಗಿದೆ ಅನ್ನೋದು ಅವರ ವಾದ. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಕೊನೆ ಉಸಿರೆಳೆದಾಗ ಬರೀ ಪ್ರಾಣ ಹೋಗಿಲ್ಲ, ಅವರ ಕುಟುಂಬದ ನಂಬಿಕೆ ಕೂಡ ಸತ್ತು ಹೋಗಿದೆ. ಅವರ ಪತ್ನಿ ಫರ್ವೀನ್ ಅವರ ಮಾತುಗಳನ್ನು ಒಮ್ಮೆ ನಾವು ಕೇಳಿಸ್ಕೊಂಡ್ರೆ ಎಂಥವರಿಗೂ ಸಂಕಟ ಆಗುತ್ತೆ. ಅವರು ಆರೋಪಿಯ ಹೊರತು ಅಪರಾಧಿ ಅಲ್ಲ ಅನ್ನೋದು ಅವರ ಮಾತು. ನನ್ನ ಹಸ್ಬೆಂಡ್ಗೆ 6 ಇಯರ್ನ ಜೈಲ್ನಲ್ಲಿ ಇದ್ದಾರೆ. ಅವರು 2024ನಲ್ಲಿ ಅವ್ರಿಗೆ ಮೈ ಹುಷಾರಿಲ್ಲ, ಹಾರ್ಟ್ ಪೇಷಂಟ್, ಅವರು 30% ಪಂಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಜೈಲ್ನಲ್ಲಿಂದ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಸಾವುಕಾರಾಗ ಜೈಲ್ ಡಾಕ್ಟರು ಅವ್ರಿಗೆ CM ಅವರು ನೋಡಕ್ಕೆ ಹೋಗ್ದಲ್ಲ, ರೌಂಡ್ಸ್ ರೇಟಿಂಗ್ನಲ್ಲಿ ಅವರು ಬೆಡ್ನಲ್ಲಿ ಇದ್ದಾರೆ, ವೀಲ್ ಚೇರ್ನಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಟ್ರೀಟ್ಮೆಂಟ್ ಮಾಡಿಲ್ಲ, ಆಚೆ ಕಳಿಸಿಲ್ಲ. ಅವರು ಜಯದೇವ ಕಳಿಸಿ ತಿರ್ಗಾ ICU ಪೇಷಂಟ್ಗೆ ಅವ್ರನ್ನ ತಿರ್ಗಾ ಒಳಗೆ ಕಳಿಸಿದ್ದಾರೆ. ಅಡ್ಮಿಷನ್ನೇ ಮಾಡಿಲ್ಲ ಜಯದೇವನಲ್ಲಿ. ಅವರೇ ನಮಗೆ ಏನು ಆ ಪೇಷಂಟ್ಗೆ ನಡೆಯೋಕ್ಕೆ ಆಗಲ್ಲ, ವೀಲ್ ಚೇರ್ನಲ್ಲಿ ಇದ್ದಾರೆ, ಅದಕ್ಕೆ ಅವಾಗ ಕಾಲಿನಲ್ಲಿ ಬೇಡಿ ಹಾಕ್ತಾರೆ ಅವರು. ಅವ್ರಿಗೆ ನನಗೆ ನ್ಯಾಯ ಬೇಕು ಸರ್. ನಮ್ಮ ಲೀಗಲ್ ಸಿಸ್ಟಮ್ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇಲ್ಲಿ ನಾವು ಒಂದು ನಿಮಿಷ ನಿಂತು ಯೋಚನೆ ಮಾಡಲೇಬೇಕು. ಸಾದಿಕ್ ಬಾಷಾ ಒಬ್ಬರೇ ಅಲ್ಲ, ಭಾರತದ ಎಷ್ಟೋ ಜೈಲುಗಳಲ್ಲಿ ಸಾವಿರಾರು ಜನ ಅಂಡರ್ ಟ್ರಯಲ್ ಕೈದಿಗಳಾಗಿ ಕೊಳಿತಾ ಇದ್ದಾರೆ. ಅಂಡರ್ ಟ್ರಯಲ್ ಅಂದರೆ ಏನು? ಅವರ ಮೇಲಿನ ಕೇಸ್ ಇನ್ನೂ ನಡೀತಾ ಇದೆ, ತೀರ್ಪು ಬಂದಿಲ್ಲ. ಇಲ್ಲಿರೋ ಮೇನ್ ವಿಲನ್ ಯಾವುದು ಗೊತ್ತಾ? ಟೈಮ್ ಡಿಲೇ, ಅಂದರೆ ನ್ಯಾಯದಾನದಲ್ಲಿ ವಿಳಂಬ ನೀತಿ. UAP ಅಡಿಯಲ್ಲಿ ಅರೆಸ್ಟ್ ಆದರೆ ಜಾಮೀನು ಸಿಗೋದು ಅಷ್ಟು ಈಸಿ ಅಲ್ಲ, ಅದು ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನೋ ಥರ ಇರುತ್ತೆ. ಸಾದಿಕ್ ಬಾಷಾ ಫ್ಯಾಮಿಲಿ ಕೂಡ ಇದೇ ಹೇಳ್ತಾ ಇದೆ. ಹೆಲ್ತ್ ಕಂಡೀಷನ್ ಕೆಟ್ಟೋಗಿದೆ, ಅಟ್ಲೀಸ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬೇಲ್ ಕೊಡಿ ಅಂತ ಕೇಳಿದರು. ಆದರೆ NIA ಅಧಿಕಾರಿಗಳು ಇವರು ಡೇಂಜರಸ್ಸು, ಹೊರಗಡೆ ಬಿಟ್ಟರೆ ಸಮಸ್ಯೆ ಅಂತ ಅಬ್ಜೆಕ್ಷನ್ ಹಾಕಿದ್ರು. ಕೋರ್ಟ್ ಕೂಡ NIA ವಾದವನ್ನು ಸೀರಿಯಸ್ ಆಗಿ ತಗೊಳ್ತು. ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ, ಬೇಲ್ ಬೇಡ ಅಂತ ಅಧಿಕಾರಿಗಳು ಹೇಳಿದರು. ಬಟ್ ರಿಸಲ್ಟ್ ಏನಾಯ್ತಂದರೆ ಸಾವು. ಇದು ಸಾದಿಕ್ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ. ಇಲ್ಲಿ 2 ವಾದಗಳಿದ್ದಾವೆ. ನ್ಯಾಷನಲ್ ಸೆಕ್ಯೂರಿಟಿ ಅಂದರೆ ಭಯೋತ್ಪಾದನೆ ಅನ್ನೋದು ದೇಶಕ್ಕೆ ಕಂಟಕ, ಆರೋಪಿಗಳು ತಪ್ಪಿಸ್ಕೊಂಡ್ರೆ ಅಪಾಯ, ಸೊ ಸ್ಟ್ರಿಕ್ಟ್ ಆಗಿ ಇರಲೇಬೇಕು. ಇನ್ನೊಂದೇನೆಂದರೆ ಹ್ಯೂಮನ್ ರೈಟ್ಸು. ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕುವ ಹಕ್ಕಿರುತ್ತೆ. 15ರಿಂದ 20 ವರ್ಷ ವಿಚಾರಣೆ ನಡೆಸಿ ಕೊನೆಗೆ ನೀವು ನಿರಪರಾಧಿ ಅಂತ ಕೋರ್ಟ್ ಹೇಳಿದ್ರೆ ಆ 20 ವರ್ಷಗಳನ್ನು ಯಾರು ವಾಪಸ್ ಕೊಡ್ತಾರೆ? ನಾವು ಎಷ್ಟೋ ಕೇಸ್ಗಳನ್ನು ನೋಡಿದ್ದೀವಿ. 10ರಿಂದ 15 ವರ್ಷ ಜೈಲಲ್ಲಿದ್ದು ಕೊನೆಗೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ಅವ್ರನ್ನ ಬಿಡುಗಡೆ ಆದವರ ಕಥೆಗಳನ್ನು ಕೇಳಿದ್ದೀವಿ. ಅವರ ಯೌವನ, ಅವರ ಕನಸು, ಅವರ ಕುಟುಂಬದ ನೆಮ್ಮದಿ ಎಲ್ಲಾನು ಜೈಲಿನಲ್ಲಿ ಕರಗೋಗಿರುತ್ತೆ. ಅದಕ್ಕೆ ಪರಿಹಾರ ಏನು? ಯಾರು ಕೊಡೋದಿಲ್ಲ. ಸಾದಿಕ್ ಬಾಷಾ ಕೇಸ್ ಕೂಡ ಅಷ್ಟೇ. ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1-2 ವರ್ಷ ಬಿಟ್ಟು ಕೋರ್ಟು ಸಾದಿಕ್ ಬಾಷಾ ನಿರಪರಾಧಿ ಅಂತ ತೀರ್ಪನ್ನು ಕೊಟ್ಟಿದ್ದಿದ್ರೆ ಆಗ ಈ ಸಾವು ಕೊಲೆ ಆಗಲ್ವಾ? ಇದು ಸಿಸ್ಟಮ್ ಮಾಡಿದ ಕೊಲೆ ಅಂತ ಅನ್ಸ್ಕೊಳ್ಳುತ್ತಿಲ್ವಾ ಅಂತ ಸಾದಿಕ್ ಕುಟುಂಬದವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಪರಾಧ ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಅದು ಗಲ್ಲು ಶಿಕ್ಷೆ ಆದ್ರೂ ಸರಿನೇ, ಕಾನೂನು ಪ್ರಕಾರ ಆಗಲಿ, ಅದರಲ್ಲಿ ಯಾರಿಗೂ ತಕರಾರು ಇರೋದಿಲ್ಲ. ಆದರೆ ವಿಚಾರಣೆ ಅನ್ನೋ ಹೆಸರಲ್ಲಿ ವರ್ಷಾನುಗಟ್ಟಲೆ ಜೈಲಿನಲ್ಲಿಟ್ಟು ಮೂಲಭೂತ ಸೌಕರ್ಯ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡದೇನೆ ಸಾಯಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕುಟುಂಬಸ್ಥರ ಪ್ರಶ್ನೆ. ಸಂಬಂಧಿಕರೊಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಅದನ್ನ. ಈಗ ಆಗಿರೋ ತಕ್ಷಣ ಬೇರೆಯವ್ರಿಗೆ ಆಗ್ಬಾರ್ದು ಅಷ್ಟೇ ಕೇಳ್ತಾ ಇರೋದು ನಾವು. ಈಗ ಅಂದ್ರೆ ಡೌಟ್ ಕೇಸಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾರ್ದೋ 5 ತಿಂಗಳು ಮದ್ವೆ ಆಗಿದೆ, ಯಾರ್ದೋ ಮದ್ವೆನೇ ಆಗಿಲ್ಲ, ಯಾರ್ದೋ ತಾಯಿ ತಂದೆ ತುಂಬಾ ವಯಸ್ಸಾಗಿದ್ದಾರೆ. ಆ ಮಕ್ಕಳಿಗೆಲ್ಲ ತಡ್ಕೊಂಡು ಹೊಂಟೋಗ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ನ್ಯಾಯ ಬೇಕು ನಮ್ಗೆ. ಡೌಟ್ ಕೇಸಲ್ಲಿ ಅಂದ್ರಲ್ಲ, ಆ ಡೌಟ್ ಕೇಸಲ್ಲಿ 6 ವರ್ಷ 7 ವರ್ಷ 8 ವರ್ಷ 10 ವರ್ಷ ಆಗಿದೆ, ಇನ್ನ ಏನು ಪ್ರೂಫ್ ಸಿಕ್ಕಿಲ್ಲ ಅಂದ್ರೆ ಬೇಲ್ ಕೊಡ್ಬೇಕು, ಇಲ್ಲ ಕಳಿಸ್ಬೇಕು. ಅಷ್ಟೇ ನಮ್ ನ್ಯಾಯ ಬೇಕಾಗಿದ್ದು, ಇನ್ನೇನಿಲ್ಲ. ನಮ್ಮ ಮಕ್ಳು ನಮ್ಗೆ ಬೇಕು, ಅದೇ ನ್ಯಾಯ ಕೇಳ್ತಾ ಇರೋದು ನಾವು. ಈಗ ನಮ್ಮ ತಮ್ಮನಿಗೆ ಆಗಿದ್ದಿಲ್ಲ, ಆ ರೀತಿ ಯಾರಿಗೂ ಆಗ್ಬಾರ್ದು ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಇದೇ ನ್ಯಾಯ ಕೇಳ್ತಾ ಇರೋದು ನಾವು. ಯಾಕೆ ಬೇಲ್ ಕೊಡ್ತಾ ಇಲ್ಲ? ಯಾಕೆ ಪ್ರೂಫ್ ಸಿಗ್ತಾ ಇಲ್ಲ? ಅದೇ ಕೇಳ್ತಾ ಇರೋದು ನಾವು. ಇಷ್ಟು ವರ್ಷ ಆಗ್ಬೇಕಾ ಪ್ರೂಫ್ ಕೇಳಕ್ಕೆ? ನೀವೇ ಹೇಳಿ. ನ್ಯಾಯ ಇಲ್ಲ, ಯಾರು ನ್ಯಾಯ ಕೇಳೋರಿಲ್ವಾ? ಅಧಿಕಾರಿ ಇಲ್ವಾ? ಲಾಯರ್ ಅವ್ರು ಇಲ್ವಾ? ಜಡ್ಜ್ ಇಲ್ವಾ? ಯಾರು ಇಲ್ವಾ ನಮ್ ಕಡೆಯವರು? ಅದೇ ಕೇಳ್ತಾ ಇರೋದು ನಾವು ಅಷ್ಟೇ, ಇನ್ನೇನು ಇಲ್ಲ. ಈಗ ಇರೋರಿಗೆ ಆ ರೀತಿ ಆಗ್ಬಾರ್ದು, ಆ ಸಮಸ್ಯೆ ಆಗ್ಬಾರ್ದು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಎಲ್ಲರಿಗೂ. ದಯವಿಟ್ಟು
ಎಲ್ಲರೂ ನಾನೇನು ಹೇಳಿದ್ರೆ ನಂಗೆ ಏನಾದ್ರು ತಪ್ಪು ಹೇಳಿದ್ರೆ ಕ್ಷಮಿಸ್ಬೇಕು ಅಷ್ಟೇ ಅಂತ ಕೇಳ್ತಾ ಇರೋದು. ಸಾದಿಕ್ ಭಾಷಾ ತಂದೆ ಕೂಡ ಮಾತಾಡಿದ್ದಾರೆ. ಹೆತ್ತ ಕರುಳು ಮಗ ಏನ್ ಮಾಡಿದ್ದಾನೆ, ಯಾಕೆ ಈಗ ಆಗಿದ್ದಾನೆ ಅನ್ನೋ ಡೌಟ್ ಜೊತೆಗೆ ನನ್ನ ಮಗ ಹಿಂಗ್ ಮಾಡಿರ್ಲಾರ, ಇಂತಹ ಕೆಲಸ ಮಾಡಲ್ಲ ಅನ್ನೋ ಕರುಳು ಅವರದ್ದು. ಅವರು ಮಾತಾಡಿದ್ದಾರೆ, ಒಮ್ಮೆ ಕೇಳಿಸ್ಕೊಂಬಿಡಿ. ನನ್ನ ಮಗನ ಕರ್ಕೊಂಡೋಗಿ 6 ವರ್ಷ ಆಯ್ತು. ನನ್ನ ಮಗನ ಕರ್ಕೊಂಡೋಗಿ 6 ವರ್ಷ ಆಯ್ತು ಸರ್. ತುಂಬಾ ಕಷ್ಟ ಕೊಟ್ಟಿದ್ದಾರೆ ಅವ್ರಿಗೆ. ಯಾವ ಕಾರಣಕ್ಕೆ ಅರೆಸ್ಟ್ ಆಗಿದ್ರು ಸರ್ ಇವರು? ಸರ್ ಯಾವ ಕಾರಣಕ್ಕೆ ಇವರನ್ನ ಬಂಧಿಸಲಾಗಿತ್ತು? ಡೌಟ್ ಕೇಸ್ ಬಂದಿರಬೇಕು. ಎಷ್ಟು ವರ್ಷದಿಂದ ಅವ್ರಿಗೆ ಹುಷಾರಿಲ್ಲಾಗಿತ್ತು? ಅದು 2 ವರ್ಷದಿಂದ ಹುಷಾರಿಲ್ಲ ಅವ್ರಿಗೆ. 2 ವರ್ಷದಿಂದ ಹುಷಾರಿಲ್ಲ. ಅಲ್ಲಿ ಏನಾದ್ರು ಟ್ರೀಟ್ಮೆಂಟ್ಗೋಸ್ಕರ ಏನಾದ್ರು ನೀವು ಕೇಳಿದ್ರಾ? ಕೇಳಿದ್ವಿ ಸರ್, ಟ್ರೀಟ್ಮೆಂಟ್ ಕೇಳಿದ್ದೀವಿ ನಾವು. ಬೇಲ್ ಕ್ಯಾಬಿನ್ ಮಾಡಿದ್ವಿ ನಾವು, ಮೆಡಿಕಲ್ ಕೇರ್ ಮಾಡಿದ್ವಿ. ಏನು ಅವ್ರಿಗೆ ಕೊಟ್ಟಿಲ್ಲ ಅವ್ರಿಗೆ. ಈ ಕೇಸು ನಮಗೆ 3 ಪ್ರಶ್ನೆಗಳನ್ನು ಬಿಟ್ಟು ಹೋಗ್ತದೆ. UAP ಅಡಿಯಲ್ಲಿರೋ ಕೇಸ್ಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಯಾಕೆ ಮಾಡಬಾರ್ದು? ದೂದ್ ಕಾ ದೂದು, ಪಾನಿ ಕಾ ಪಾನಿ ಬೇಗ ಆಗ್ಬಿಟ್ರೆ ಎಲ್ಲರಿಗೂ ಒಳ್ಳೇದಲ್ವಾ? ಜೈಲಿನಲ್ಲಿರೋ ಕೈದಿಗಳ ಆರೋಗ್ಯದ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸೋದು ಸರ್ಕಾರದ ಜವಾಬ್ದಾರಿ ಅಲ್ವಾ? ವಿಚಾರಣಾಧೀನ ಕೈದಿ ಸತ್ತಾಗ ಅದಕ್ಕೆ ಹೊಣೆ ಯಾರು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೈಲಿನ ಮೆಡಿಕಲ್ ಆಫೀಸರ್ಸ್ ಮೇಲೆ ಫ್ಯಾಮಿಲಿ ಮಾಡ್ತಾ ಇರೋ ಆರೋಪ ನಿಜ ಇರ್ಬೋದಾ, ಅಥವಾ ಇದು ಜಸ್ಟ್ ಒಂದು ದುರಾದೃಷ್ಟಕರ ಸಾವಾಗಿರ್ಬೋದಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.